ಭಯಾನಕ ವ್ಯೂಹ ಹೆಣೆದ ಇಸ್ರೇಲ್, ಗಾಜಾದಲ್ಲಿ ಹೊಸ ಬಂಡುಕೋರ ಸೇನೆ, ಪ್ಯಾಲೆಸ್ತೇನ್ ಕನಸು ಮತ್ತೆ ನುಚ್ಚುನೂರು. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುದ್ಧಕ್ಕೆ ಯುದ್ಧ, ಗುಂಡಿಗೆ ಗುಂಡು, ರಕ್ತಕ್ಕೆ ರಕ್ತ ಅಂತ ಇಡೀ ಮಿಡಲ್ ಈಸ್ಟ್ ನಲ್ಲಿ ಅಬ್ಬರ ಇಡ್ತಾ ಇರೋ ಇಸ್ರೇಲ್ ಈಗ ಮತ್ತೊಂದು ಭಯಾನಕ ಹೆಜ್ಜೆ ಇಡ್ತಾ ಇದೆ. ಗಾಜಾದಲ್ಲಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ರಣತಂತ್ರವನ್ನ ಹೆಣೆದಿದೆ. ಒಂದ್ ಕಡೆ ನಿರಂತರ ದಾಳಿಗಳಿಂದ ಗಾಜಾ ಕಂಪ್ಲೀಟ್ ಪುಡಿಯಾಗಿ ಹೋಗಿದೆ. ಕದನ ವಿರಾಮದ ಮಾತುಕತೆ ಕೂಡ ಮೂಡಿದ್ದಾಗ ಮಾತ್ರ ನಡೀತಾ ಇದೆ. ಒತ್ತೆಯಾಳುಗಳನ್ನ ಹಮಸ್ನವರು ಬಿಡ್ತಾ ಇಲ್ಲ, ಇಸ್ರೇಲ್ ಗಾಜಾವನ್ನ ಪುಡಿಗಟ್ಟೋದನ್ನ ಕೂಡ ಬಿಡ್ತಾ ಇಲ್ಲ. ಬಹಳ ಸಿಚುವೇಶನ್ ಗಂಭೀರ ಇದೆ. ಈ ಹೊತ್ತಲ್ಲಿ ಇಸ್ರೇಲ್ ಹಮಸ್ ಬುಡವನ್ನೇ ಅಲುಗಾಡಿಸುವಂತ ಹೊಸ ಬಾಣ ಬಿಡೋಕೆ ರೆಡಿಯಾಗಿದೆ. ಹಮಸ್ಗಳ ಹೋರಾಟವನ್ನ ಇನ್ನಷ್ಟು ಕಾಲ ಕ್ರಶ್ ಮಾಡಿ ಹಾಕೋಕೆ ಇಸ್ರೇಲ್ ತಂತ್ರ ಹೂಡಿರೋಂಗೆ ಕಾಣಿಸ್ತಾ ಇದೆ. ಇದಕ್ಕಾಗಿ ಅಲ್ಲಿನ ಜನರನ್ನೇ ಬಳಸಿಕೊಳ್ಳೋಕೆ ಮುಂದಾಗಿದೆ. ಹೊಸದಾಗಿ ಒಂದು ಸೈಲೆಂಟ್ ಶಕ್ತಿಗೆ ಜನ್ಮ ಕೊಟ್ಟಿದೆ. ಇದು ಹಮಸ್ ಪಾಲಿನ ದೊಡ್ಡ ಚಾಲೆಂಜ್ ಅಂತ ಬಣ್ಣಿಸಲಾಗ್ತಾ ಇದೆ. ಇಸ್ರೇಲ್ನ ಹೊಸ ಪ್ರಾಕ್ಸಿ ಪಡೆ ಗಾಜಾದ ಆ ಪಟ್ಟಿಯ ಒಳಗಡೆ ನೋಡಿ. ಗಾಜಾ ಎಷ್ಟು ದೊಡ್ಡ ಜಾಗ ಅಂತ ಚಿಕ್ಕ ಪಟ್ಟಿ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ, ಮ್ಯಾಪ್ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ವಿ. ಮತ್ತೆ ಅದನ್ನು ಡೀಟೇಲ್ ಆಗಿ ಅಲ್ಲಿ ಹೋಗೋದು ಬೇಡ. ನಾವು ಇಸ್ರೇಲ್ನ ಎರಡೂ ಸೈಡ್ ಪ್ಯಾಲೆಸ್ತೇನ್ ಇದೆ. ಒಂದು ಸೈಡ್ ವೆಸ್ಟ್ ಬ್ಯಾಂಕ್, ನೀವು ಮ್ಯಾಪಲ್ಲಿ ನೋಡ್ತಿದ್ದೀರಿ, ಅದು ಪ್ಯಾಲೆಸ್ತೇನ್. ಈ ಕಡೆ ಗಾಜಾ ಪಟ್ಟಿ, ಅದು ಕೂಡ ಪ್ಯಾಲೆಸ್ತೇನ್. ಆದರೆ ವೆಸ್ಟ್ ಬ್ಯಾಂಕನ್ನು ಪ್ಯಾಲೆಸ್ತೇನಿಯನ್ ಅಥಾರಿಟಿ, ಜಗತ್ತು ಮಾನ್ಯ ಮಾಡುವಂಥ ಒಂದು ಗುಂಪು, ಅವರು ಅದನ್ನು ರೂಲ್ ಮಾಡ್ತಿದ್ದಾರೆ. ಆದರೆ ಈ ಗಾಜಾ ಪಟ್ಟಿಯನ್ನು ಅದನ್ನು ಪ್ಯಾಲೆಸ್ತೇನಿಯನ್ ಅಥಾರಿಟಿ ರೂಲ್ ಮಾಡ್ತಿಲ್ಲ. ಅಲ್ಲಿ ಹಮಸ್ ಅನ್ನೋ ಬಂಡುಕೋರ ಸಂಘಟನೆ ಕಂಟ್ರೋಲಿಗೆ ತೊಗೊಂಡಿದೆ. ಅವ್ರದ್ದು ಮತ್ತು ಇಸ್ರೇಲ್ನವ್ರದ್ದು ಹೊಡೆದಾಟ. ಈಗ ಅವ್ರನ್ನ ಫುಲ್ ಫಿನಿಶ್ ಮಾಡ್ತೀವಿ ಅಂತೇಳಿ ಇಸ್ರೇಲ್ ಹೊರಟಿದೆ. ನಮ್ಮ ಮೇಲೆ ಉಗ್ರ ದಾಳಿಗಳನ್ನು ಅವಾಗ ಮಾಡ್ತಿದ್ದಾರೆ ಅಂಥೇಳಿ. ಈ ಫ್ರೆಶ್ ಬಡಿದಾಟ ಈಗ ವರ್ಷ ದಾಟಿ ಮುಂದಕ್ಕೆ ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ ನಿಲ್ಲಿಸ್ಬಿಡಿ, ಎಷ್ಟು ಹೊಡೆದಾಡ್ತೀರಾ ಅಂತ ಮಿತ್ರ ರಾಷ್ಟ್ರಗಳು ಒತ್ತಡ ಹಾಕಿದ್ರೂ ಕೂಡ ಇಸ್ರೇಲ್ ಕೇಳ್ತಾ ಇಲ್ಲ. ಹಮಸ್ ಆಲ್ಮೋಸ್ಟ್ ಸರ್ವನಾಶ ಆಗಿ ಹೋಗಿದೆ, ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ, ಪೂರ್ತಿ ನಾಶ ಆಗಿಲ್ಲ. ಅವರು ಇನ್ನೂ ಕೂಡ ಇಸ್ರೇಲ್ಗೆ ಇರೋ ಬರೋ ಅಲ್ಪ ಸ್ವಲ್ಪ ಶಕ್ತಿಯಲ್ಲೇ ಚಾಲೆಂಜ್ ಮಾಡ್ತಾನೆ ಇದ್ದಾರೆ. ಕಳೆದ 1.5 ವರ್ಷದಿಂದ ಹೊಸದಾಗಿ ಸಾಕಷ್ಟು ಯುವಕರನ್ನು ಹಮಸ್ಗೆ ಸೇರಿಸ್ಕೊಂಡಿದ್ದಾರೆ. ಗಾಜಾದಲ್ಲಿ ಮಾಡೋಕ್ಕೆ ಬೇರೆ ಬದುಕಿಲ್ಲ, ಅಲ್ಲಿ ಏನೂ ಇಲ್ಲ, ಪೂರ್ತಿ ನಾಶ ಆಗಿದೆ. ಹಾಗಾಗಿ ಯುವ ಜನತೆಗೆ ಹಮಸ್ ಸೇರ್ಕೊಂಡು ಬಡದಾಡೋದು ಬಿಟ್ಟು ಬೇರೆ ಆಪ್ಷನ್ ಇಲ್ಲದಂಗೆ ಮಾಡಿಟ್ಟಿದ್ದಾರೆ. ಸೊ ಈ ಅಳಿದುಳಿದ ಹಮಸ್ಗಳು ಬಂಕರ್ಗಳ ಒಳಗಡೆ ಇನ್ನೂ ಜೀವಂತವಾಗಿದ್ದಾರೆ. ಇವ್ರನ್ನ ಸದೆ ಬಡಿತೀನಿ ಅಂತ ಇಸ್ರೇಲ್ ಈಗ ಹೊಸ ಆಟ ಶುರು ಮಾಡಿದೆ. ಗಾಜಾದ ಒಳಗೆ ಹೊಸ ಬಂಡುಕೋರ ಸಂಘಟನೆಗೆ ಸಹಾಯ ಮಾಡ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಅಂದಹಾಗೆ ಇವರು ತಮ್ಮನ್ನ ಪಾಪ್ಯುಲರ್ ಫೋರ್ಸಸ್ ಅಂತ ಕರ್ಕೊಳ್ತಿದ್ದಾರೆ. 100 ಮಂದಿ ಪ್ಯಾಲೆಸ್ತೇನಿಗಳು ಸದ್ಯ ಈ ಗುಂಪಲ್ಲಿದ್ದಾರೆ. ಪ್ರಸ್ತುತ ಈ ಬಂಡುಕೋರರ ಗುಂಪು ಗಾಜಾದಲ್ಲಿರೋ ರಫಾ ನಗರದ ಪೂರ್ವ ಭಾಗದಲ್ಲಿ ಯಾಸಿರ್ ಅಬು ಶಬಾಬ್ ಅನ್ನೋ ಲೀಡರ್ಶಿಪ್ನಲ್ಲಿ ಕೆಲಸ ಮಾಡ್ತಾ ಇದ್ದು, ಹಮಸ್ಗೆ ಪರ್ಯಾಯ ಶಕ್ತಿಯಾಗಿ ಇವರು ಬೆಳೀತಾ ಇದ್ದಾರೆ ಅಥವಾ ಇಸ್ರೇಲ್ ಬೆಳೆಸ್ತಾ ಇದೆ. ಈ ಯಾಸಿರ್ ಬಿಡಾಯಿನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮನುಷ್ಯ. ಈತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಕಾರಣ ಅನೇಕ ವರ್ಷಗಳ ಕಾಲ ಹಮಸ್ ಈತನನ್ನು ಹಿಡಿದು ಒಳಗಿಟ್ಟಿತ್ತು. ಹಮಸ್ 2023 ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ದಾಳಿಯಾಗೋಕ್ಕೂ ಸ್ವಲ್ಪ ಟೈಮ್ನ ಹಿಂದಷ್ಟೇ ಹಮಸ್ ಈತನನ್ನು ಬಿಡುಗಡೆ ಮಾಡಿತ್ತು. ಹಮಸ್ ವಶದಿಂದ ಹೊರಬಂದಿರೋ ಈ ಶಬಾಬ್ 2024 ಜೂನ್ ತಿಂಗಳಲ್ಲಿ ಈ ಹೊಸ ಪಾಪ್ಯುಲರ್ ಫೋರ್ಸಸ್ ಅನ್ನೋ ಬಂಡುಕೋರ ಗುಂಪನ್ನು ರಚಿಸಿದ್ದ. ಈಗ ಇದರಲ್ಲಿ ಕನಿಷ್ಠ 300 ಫೈಟರ್ಸ್ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಇಸ್ರೇಲ್ ನೀರು ಗೊಬ್ಬರ ಹಾಕಿ ಬೆಳೆಸ್ತಾ ಇದೆ. ಹಮಸ್ ವಿರುದ್ಧ ಈ ಗುಂಪನ್ನು ಎತ್ತಿಕಟ್ಟಿ ಬಿಡ್ತಾ ಇದೆ. ಆದರೆ ಬಂಡುಕೋರರು ತಾವು ಸಾಮಾನ್ಯ ಸ್ವಯಂ ಸೇವಕರ ಗುಂಪು ಅಂತಷ್ಟೇ ಮೇಲ್ನೋಟಕ್ಕೆ ಹೇಳ್ಕೊಳ್ತಿದ್ದಾರೆ. ಯಾವುದೇ ಸೈನಿಕರಿಗೆ ಕೊಡಲಾಗೋ ಟ್ರೈನಿಂಗ್ ನಮಗೆ ಕೊಡ್ತಾ ಇಲ್ಲ, ನಮ್ಮ ಗುರಿ ಬೇರೆ ಇದೆ. ಗಾಜಾ ಜನರಿಗೆ ಬರ್ತಿರೋ ಮಾನವೀಯ ನೆರವೇನಿದೆ ಅದನ್ನು ರಕ್ಷಿಸೋದು, ಹಮಸ್ ನುಂಗದಂತೆ ನೋಡ್ಕೊಳ್ಳೋದು ನಮ್ಮ ಗುರಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ರಾಜಕೀಯ ಸಂಘರ್ಷದೊಂದಿಗಾಗಲಿ ಲಿಂಕ್ ಹೊಂದಿಲ್ಲ. ಸರ್ಕಾರ ಬದಲಾಯಿಸಿ ಗಾಜಾದಲ್ಲಿ ನಮ್ಮ ಅಧಿಕಾರ ಚಲಾಯಿಸೋ ಉದ್ದೇಶವೂ ನಮಗಿಲ್ಲ. ನಾವು ಪ್ರೊಫೆಷನಲ್ ಸೋಲ್ಜರ್ಸ್ ಅಲ್ಲ ಅಂತೆಲ್ಲ ಹೇಳ್ಕೊಳ್ತಿದ್ದಾರೆ. ಗೆರಿಲ್ಲಾ ವಾರ್ಫೇರ್ ತಂತ್ರಗಳು ನಮಗೆ ಗೊತ್ತಿಲ್ಲ, ಎಷ್ಟು ಅಮಾಯಕರು ನಾವು ಅಂತ ಹೇಳ್ಕೊಳ್ತಿದ್ದಾರೆ. ಆದರೆ ಇದನ್ನು ನಂಬೋಕೆ ಯಾರೂ ರೆಡಿ ಇಲ್ಲ. ಯಾಕಂದರೆ ಇತ್ತೀಚೆಗೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ್ದ ಇದೇ ಗುಂಪಿನ ನಾಯಕ ಯಾಸಿರ್, ನಾವು ಇಸ್ರೇಲ್ಗೆ ಸಹಾಯ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದ. ನಮ್ಮ ಗುಂಪು ರಫಾದಲ್ಲಿ ಇಸ್ರೇಲ್ ಸೇನೆಗೆ ಸಹಕರಿಸ್ತಾ ಇದೆ, ಆದರೆ ಇಸ್ರೇಲ್ನ ಸೇನಾ ಕಾರ್ಯಾಚರಣೆಯಲ್ಲಿ ಮಾತ್ರ ನಾವು ಭಾಗಿಯಾಗ್ತಾ ಇಲ್ಲ. ಬದಲಿಗೆ ಅವರಿಂದ ಸಪೋರ್ಟ್ ಮತ್ತು ನೆರವನ್ನು ಪಡಿತಾ ಇದ್ದೀವಿ ಅಂತ ಹೇಳಿದ್ದ. ಆತ ಏನೇ ಹೇಳಿಕೆ ಕೊಡಲಿ, ಅವ್ರು ಒಂದಂತೂ ಒಪ್ಕೊಂಡಿದ್ದಾರೆ, ಹಮಸ್ ವಿರುದ್ಧ ಫೈಟ್ ಮಾಡೋರು ನಾವು. ಹಮಸ್ ಮಾನವೀಯ ನೆರವನ್ನು ನುಂಗ್ತಾ ಇದೆ, ಅದನ್ನು ತಡೆದು ಗಾಜಾ ಜನರಿಗೆ ಹೆಲ್ಪ್ ಮಾಡೋಕ್ಕಿರೋದು ನಾವು ಅಂತ. ಶಸ್ತ್ರಸಜ್ಜಿತ ಟ್ರೈನಿಂಗ್ ಇಲ್ಲದೆ ಹಮಸ್ ವಿರುದ್ಧ ಯಾರು ಧ್ವನಿ ಎತ್ತಕ್ಕೂ ಆಗಲ್ಲ. ಗಾಜಾದಲ್ಲಿ ಹಮಸ್ ವಿರುದ್ಧ ಧ್ವನಿ ಎತ್ತಬೇಕು ಅಂದರೆ, ಕಣ್ಣೆತ್ತಿಂಗ್ ನೋಡಬೇಕು ಅಂದರೂ ಕೂಡ
ಕೈಯಲ್ಲಿ ಶಸ್ತ್ರ ಇರಬೇಕು, ಫೈಟ್ ಮಾಡಕ್ ಗೊತ್ತಿರಬೇಕು. ಅಲ್ಲೇ ಪ್ರೂವ್ ಆಗುತ್ತೆ ಇದು ಇನ್ನೊಂದು ರೆಬೆಲ್ ಸೇನೆ ಅಂತ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಈ ವಿಚಾರ ಹೊರಬಿದ್ದ ಬೆನ್ನಲ್ಲೇ ಗಾಜಾದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಹಮಾಸ್ ಕೂಡ ರೊಚ್ಚಿಗೆದ್ದು ಈ ಹೊಸ ಗುಂಪನ್ನ ಹೊಸಕೆ ಹಾಕ್ತೀವಿ ಅಂತ ಪಾಪ್ಯುಲರ್ ಫೋರ್ಸಸ್ ಗುಂಪಿನಲ್ಲಿದ್ದ 100ಕ್ಕೂ ಅಧಿಕ ಜನರನ್ನ ಹಿಡಿದು ಅವ್ರಿಗೆ ಸರಿಯಾಗಿ ಹೊಡೆದಿದೆ. ಇದರಲ್ಲಿ ಗುಂಪಿನ ಲೀಡರ್ ಯಾಸರ್ ಕುಟುಂಬದ ಮೆಂಬರ್ಸ್ ಕೂಡ ಇದ್ದಾರೆ ಅಂತ ಪಾಪ್ಯುಲರ್ ಫೋರ್ಸಸ್ನವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ ಸ್ಟ್ರಾಂಗ್ ಆಗಿ ಇವರ ಸಪೋರ್ಟ್ಗೆ ನಿಲ್ಲಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಈಗ ಆಲ್ರೆಡಿ ಇಸ್ರೇಲ್ ಇವರಿಗೆ ಸಿಕ್ಕಾಪಟ್ಟೆ ದುಡ್ಡು ಮತ್ತು ಆಯುಧಗಳನ್ನು ಕೊಟ್ಟು ಹೆಲ್ಪ್ ಮಾಡ್ತಿದೆ. ಹಮಾಸ್ ವಿರುದ್ಧ ಹೋರಾಡಿ ಅಂತ ಬಿಡ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಹಾಗಿದ್ರೆ ಇಸ್ರೇಲ್ ಈ ಕೆಲಸಕ್ಕೆ ಮುಂದಾಗಿರೋದು ಯಾಕೆ? ಇದರಲ್ಲಿ ಹಲವಾರು ಕಾರಣಗಳಿದಾವೆ. ಮೊದಲನೇದು, ಈ ಹಿಂದೆ ಪ್ಯಾಲೆಸ್ತೈನ್ ಅಥಾರಿಟಿಯನ್ನ ವೀಕ್ ಮಾಡೋಕೆ ಇಸ್ರೇಲ್ ಹಮಾಸ್ ಅನ್ನ ಸಪೋರ್ಟ್ ಮಾಡಿತ್ತು. ಪರ್ಯಾಯ ಶಕ್ತಿ ಉದಯಿಸುವಂತೆ ನೋಡ್ಕೊಂಡಿತ್ತು. ಪ್ಯಾಲೆಸ್ತೈನ್ ಹೋರಾಟ ದಿಕ್ಕು ತಪ್ಪಿಸುವಂತೆ ನೋಡ್ಕೊಂಡಿತ್ತು. ಈಗ ಕೂಡ ಅದೇ ತಂತ್ರವನ್ನ ಹೆಣಿತಾ ಇದೆ. ಪ್ಯಾಲೆಸ್ತೈನ್ ಹೆಸರಲ್ಲಿ ಇಸ್ರೇಲ್ ವಿರುದ್ಧ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇರೋ ಹಮಾಸ್ ಕಟ್ಟಿ ಹಾಕಬೇಕು ಅಂದ್ರೆ ಗಾಜಾ ಕ್ಲೀನ್ ಆಗಬೇಕು. ಆ ರೀತಿ ಕ್ಲೀನ್ ಮಾಡಬೇಕು ಅಂದ್ರೆ ಅಲ್ಲಿಗೆ ಇಸ್ರೇಲ್ ಸೇನೆ ನಿಲ್ಸೋಕೆ ಆಗಲ್ಲ. 20 ಲಕ್ಷ ಜನರನ್ನ ಕಾಯೋದು ಸುಲಭ ಅಲ್ಲ. ಹಾಗಾಗಿ ಅವರದ್ದೇ ಮುಖವನ್ನ ಇಸ್ರೇಲ್ ಇಲ್ಲಿ ಪರಿಚಯ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಇದರಿಂದ ಸಂಪೂರ್ಣ ಗಾಜಾ ಇಸ್ರೇಲ್ನ ಕೈ ಸೇರುತ್ತೆ. ಹಮಾಸ್ ನಾಶ ಆಗುತ್ತೆ. ಪ್ಯಾಲೆಸ್ತೈನ್ ಕನಸು ಇನ್ನಷ್ಟು ವಿಳಂಬವಾಗುತ್ತೆ ಅನ್ನೋದು ಲೆಕ್ಕಾಚಾರ. ಅತ್ತ ಜಾಗತಿಕವಾಗೂ ಒತ್ತಡ ಎದುರಿಸೋದು ತಪ್ಪುತ್ತೆ. ಮುಸ್ಲಿಂ ಜಗತ್ತು, ಅರಬ್ ಮಿತ್ರರು ಇಸ್ರೇಲನ್ನು ಜಾಸ್ತಿ ಬಯಕ್ಕಾಗಲ್ಲ. ಇದು ಹಮಾಸ್ ವಿರುದ್ಧ ಅಲ್ಲಿನೊಂದು ಬಂಡುಕೋರ ಸಂಘಟನೆ ಹೊಡೆದಾಡ್ತಿರೋದು ಅಂತ ಹೇಳ್ಬೋದು. ನಮ್ಮ ಭದ್ರತೆಗೂ ಸಮಸ್ಯೆ ಆಗಲ್ಲ ಅನ್ನೋದು ಇಸ್ರೇಲ್ನ ಲೆಕ್ಕಾಚಾರ ಅಂತ. ಆದ್ರೆ ಬಂಡುಕೋರರಿಗೆ ಸಪೋರ್ಟ್ ಮಾಡೋ ಈ ಪ್ಲಾನ್ ಬಗ್ಗೆ ಅನೇಕರು ಕಳವಳ ಕೂಡ ವ್ಯಕ್ತಪಡಿಸಿದ್ದಾರೆ. ಜೆರುಸಲೆಂನ ಡೆಪ್ಯೂಟಿ ಮೇಯರ್ ಫ್ಲರ್ ಹಸನ್ ನಹೂಮ್ ಏನ್ ಹೇಳಿದ್ದಾರೆ ಅಂದ್ರೆ, ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು. ಈ ಪಾಪ್ಯುಲರ್ ಫೋರ್ಸಸ್ ನ್ಯಾಯ ತಂದು ಕೊಡೋಕಿರೋ ಹಾಗೂ ಶಾಂತಿ ಮತ್ತು ಪ್ರಜಾಪ್ರಭುತ್ವ ಹಾದಿಯಲ್ಲಿ ಸಾಗೋ ಗುಂಪೇನಲ್ಲ. ಇದು ಕೂಡ ಹಮಾಸ್ ತರನೇ ಮತ್ತೊಂದು ಸಶಸ್ತ್ರ ಬಂಡುಕೋರರ ಗುಂಪು. ಇದು ಹಮಾಸ್ಗಿಂತ ಕಮ್ಮಿ ಶಕ್ತಿಶಾಲಿ ಇವಾಗಿರ್ಬೋದು, ಆದ್ರೆ ತುಂಬಾನೇ ಅಪಾಯಕಾರಿ ಮುಂದಿನ ದಿನಗಳಲ್ಲಾಗತ್ತೆ. ಹಿಂದೆ 2 ಗಾಜಾ ಇದ್ವು. ಒಂದು ಹಮಾಸ್ ಕಂಟ್ರೋಲ್ನಲ್ಲಿದ್ದ ಗಾಜಾ, ಇನ್ನೊಂದು ಹಕ್ಕುಗಳಿಂದ ವಂಚಿತವಾಗಿದ್ದ ಗಾಜಾ. ಇದೀಗ ಯುದ್ಧದಿಂದ ಹಮಾಸ್ ವೀಕ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ 2ನೇ ಗಾಜಾದಲ್ಲಿರೋ ಜನ ಪಾಪ್ಯುಲರ್ ಫೋರ್ಸಸ್ ನಂತಹ ಗುಂಪನ್ನ ಸೇರ್ಕೊಳ್ತಿದ್ದಾರೆ. ನೀವು ಸಿರಿಯಾ ಕತೆ ಏನಾಯ್ತು ಅಂತ ನೋಡಬಹುದು. ಅಹಮದ್ ಅಲ್ ಶರಾ ಈ ಹಿಂದೆ ಅಪಾಯಕಾರಿ ಉಗ್ರನಾಗಿದ್ದ, ಗ್ಯಾಂಗ್ ಲೀಡರ್ ಆಗಿದ್ದ. ಕಾಲಕ್ರಮೇಣ ಆತ ಸಿರಿಯಾ ರಾಜಕೀಯಕ್ಕೆ ಮುಖ ಮಾಡಿ ಈಗ ಸಿರಿಯಾದ ಲೀಡರ್ ಕೂಡ ಆಗ್ಬಿಟ್ಟಿದ್ದಾನೆ. ಕಂಟ್ರೋಲ್ ಅವಂದಿದೆ ಈಗ ಸಿರಿಯಾದಲ್ಲಿ. ಸೊ ಅಧಿಕಾರ ಸ್ಥಾನ ಯಾವತ್ತೂ ಖಾಲಿ ಇರಲ್ಲ. ಸ್ಪೇಸ್ ಕ್ರಿಯೇಟ್ ಆದಾಗ ಯಾರಾದ್ರೂ ಬಂದು ಅದನ್ನ ಫಿಲ್ ಮಾಡ್ತಾರೆ. ಹಮಾಸ್ ಕುಸಿದ ಮೇಲೆ ಈ ಪಾಪ್ಯುಲರ್ ಫೋರ್ಸಸ್ ಅದರ ಸ್ಥಾನ ಪಡೆಯೋಕೆ ಪ್ರಯತ್ನ ಪಟ್ಟೇ ಪಡುತ್ತೆ. ಅವರ ಆಕ್ರಮಣವನ್ನ ಮುಂದೆ ನಾವು ಫೇಸ್ ಮಾಡಬೇಕಾಗಿ ಬರಬಹುದು. ನಮ್ಮ ಮೇಲೆ ಆಮೇಲೆ ಎಗರ್ತಾರೆ ಅವರು ಹಮಾಸನ್ನ ಫಿನಿಶ್ ಮಾಡಿದ್ಮೇಲೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಖುದ್ದು ಇಸ್ರೇಲ್ ಸೇನೆಯ ಮತ್ತು ಗುಪ್ತಚರ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಕೂಡ ಸಾಕಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ರಕ್ಷಣಾ ಪಡೆಯ ಮಾಜಿ ಇತಿಹಾಸಕಾರ ಮತ್ತು ಎಕ್ಸ್ಪರ್ಟ್ ಗೈ ಎವ್ಯಾಡ್ ಈ ಹಿಂದೆ ಇಸ್ರೇಲ್ ಇದೇ ರೀತಿ ಬಂಡುಕೋರ ಗುಂಪುಗಳಿಗೆ ಸಪೋರ್ಟ್ ಮಾಡಿ ಕೈ ಸುಟ್ಕೊಂಡಿರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 1980ರ ದಶಕದಲ್ಲಿ ಲೆಬನಾನ್ ನಾಗರಿಕ ಯುದ್ಧ ವೇಳೆ ಇಸ್ರೇಲ್ ಕ್ರಿಶ್ಚಿಯನ್ ಅನ್ನೋ ಬಂಡುಕೋರ ಗುಂಪಿಗೆ ಹೆಲ್ಪ್ ಮಾಡಿತ್ತು. ಆಗ ಈ ಗುಂಪು ಇಸ್ರೇಲ್ ಅನ್ನ ಲೆಬನಾನ್ ಯುದ್ಧಕ್ಕೆ ಎಳ್ಕೊಂಡು ಹೋಯಿತು. ಇದರಿಂದ ಇಸ್ರೇಲ್ 18 ವರ್ಷಗಳ ಕಾಲ ದಕ್ಷಿಣ ಲೆಬನಾನ್ ನಲ್ಲಿ ಸ್ಟಕ್ ಆಯಿತು. ಭೀಕರ ಯುದ್ಧ ನಡೆಸಿ ದೊಡ್ಡ ಸಾವು ನೋವನ್ನ ಅನುಭವಿಸಿತು. ನಂತರ ಇದೇ ದಶಕದ ವೇಳೆ ಗಾಜಾದಲ್ಲಿ ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಗುಂಪಿಗೂ ಇಸ್ರೇಲ್ ಸಪೋರ್ಟ್ ಮಾಡಿತು. ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ನ ದುರ್ಬಲಗೊಳಿಸೋಕೆ ಇಸ್ರೇಲ್ ಈ ರೀತಿ ಮಾಡಿತ್ತು. ಇದರಲ್ಲೂ ಇಸ್ರೇಲ್ ಬೆನ್ನಿಗೇನೆ ಬಾಸುಂಡೆ ಬೀಳ್ತು. ಅದೇ ಮುಸ್ಲಿಂ ಬ್ರದರ್ಹುಡ್ ಈಗ ಹಮಾಸ್ ಆಗಿ ಇಸ್ರೇಲ್ ವಿರುದ್ಧ ಅವರೇ ಫೈಟ್ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ತಮ್ಮ ಹಣ ಆಯುಧ ಎಲ್ಲವನ್ನ ತಿಂದು ಮೆತ್ತಗೆ ಬೆಳೆದ ಹಮಾಸ್ ಒಂದೇ ದಾಳಿಯಲ್ಲಿ ಸಾವಿರಾರು ಇಸ್ರೇಲಿಗರನ್ನ ಬಲಿ ಪಡೆಯುವ ಮಟ್ಟಿಗೆ ಬೆಳೀತೀಗ. ಇದು ಇಸ್ರೇಲ್ ಮಾಡಿದಂಥ ದೊಡ್ಡ ಮಿಸ್ಟೇಕ್ಗಳು. ಇಸ್ರೇಲ್ ಸರ್ಕಾರ ಮತ್ತು ಭದ್ರತಾ ಪಡೆಗಳು ಸರಿಯಾಗಿ ತಮ್ಮ ಸೇನಾ ಇತಿಹಾಸವನ್ನ ಸ್ಟಡಿ ಮಾಡಬೇಕು. ಇದು ತುಂಬಾ ಅಪಾಯಕಾರಿ ನಡೆ ಅಂತ ಗಾಯ್ ಆವಿಯಾಡ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಗುಪ್ತಚರ ಇಲಾಖೆಯ ಮಾಜಿ ಅಧಿಕಾರಿ ಮೈಕೆಲ್ ಮಿಲ್ಸ್ಟೈನ್ ಕೂಡ ಈ ಯಾಸರ್ನ ಹೊಸ ಗುಂಪನ್ನ ಕ್ರಿಮಿನಲ್ ಗ್ಯಾಂಗ್ ಅಂತ ಬಣ್ಣಿಸಿದ್ದಾರೆ. ಈ ಹಿಂದೆ ಇವರೆಲ್ಲ ಕಳ್ಳ ಸಾಗಾಣಿಕೆ, ಕಳ್ಳತನ ಮತ್ತು ಇತರ ಅಕ್ರಮ ಚಟುವಟಿಕೆಗಳಲ್ಲಿ ನಿರತರಾಗಿದ್ರು. ಸೊ ಇಸ್ರೇಲ್ ಇಂಥವರೊಂದಿಗೆ ಸೇರ್ಕೊಂಡು ಕೆಲಸ ಮಾಡೋದು ಸರಿಯಲ್ಲ. ನಾವು ಇತಿಹಾಸದಿಂದ ಕಲಿಬೇಕು ಪಾಠ ಅಂತ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಟೀಕೆಗಳ ನಡುವೆ ಕೂಡ ಒಂದಷ್ಟು ಇಸ್ರೇಲ್ನ ಮಾಜಿ ಅಧಿಕಾರಿಗಳು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಅವರ ಲೆಕ್ಕಾಚಾರ ಏನು ಅಂದ್ರೆ, ಗಾಜಾದಲ್ಲಿ ಇದಕ್ಕಿಂತ ಒಳ್ಳೆ ಆಪ್ಷನ್ ಇಲ್ಲ.
ಸದ್ಯದ ಪರಿಸ್ಥಿತಿಗೆ ಇವರು ಯೂಸ್ ಆಗ್ತಾರೆ ನಮಗೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪಾಪ್ಯುಲರ್ ಫೋರ್ಸಸ್ ಗ್ಯಾಂಗ್ಸ್ಟರ್ಗಳು ಹೌದು, ಆದರೆ ಹಮಸ್ಗಳನ್ನು ಕಿತ್ತು ಹಾಕಬೇಕು ಅಂದರೆ ಕೆಲವೊಮ್ಮೆ ಗ್ಯಾಂಗ್ಸ್ಟರ್ಗಳೊಂದಿಗೆ ಕೆಲಸ ಮಾಡಬೇಕಾಗುತ್ತೆ. ಮುಂದೆ ಇವ್ರ ತಲೆನೋವಾದರೆ ಇವರನ್ನು ಸಾಕಿದ ಇಸ್ರೇಲ್ಗೆ ಇವರನ್ನು ಮಡಚಿ ಮೂಲಗಿಡೋದು ಕೂಡ ದೊಡ್ಡ ವಿಚಾರ ಆಗಲ್ಲ ಅಂತ ಇಸ್ರೇಲ್ ಮಾಡ್ತಿರೋದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಆದರೆ ಹಮಸ್ ಕುಗ್ಗುತ್ತಾ? ಈ ಬಗ್ಗೆ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಗಾಜಾದಲ್ಲಿ ಹಮಸ್ ವಿರುದ್ಧ ಸಂಘಟಿತ ದಂಗೆ ಹೇಳ್ತಾ ಇಲ್ಲ. ಈ ಪಾಪ್ಯುಲರ್ ಫೋರ್ಸಸ್ ಮಾತ್ರವಲ್ಲದೆ ಇನ್ನೂ ಕೆಲ ಸ್ವಯಂ ಸಂಘಟಿತ ಗುಂಪುಗಳು ಕೂಡ ಎದ್ದೇಳ್ತಿವೆ, ಚಿಕ್ಕ ಗುಂಪುಗಳು. ಕಳೆದ ಜೂನ್ನಲ್ಲಿ ಗಾಜಾದ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಒಟ್ಟು ಸೇರಿ ನ್ಯಾಷನಲ್ ಗ್ಯಾದರಿಂಗ್ ಆಫ್ ಪ್ಯಾಲೆಸ್ತೇನಿಯನ್ ಟ್ರೈಬ್ಸ್ ಅನ್ನೋ ಇನ್ನೊಂದು ಗುಂಪನ್ನು ರಚನೆ ಮಾಡಿಕೊಂಡಿದ್ರು. ಆದರೆ ಇವರು ಯಾರೂ ಹಮಸನ್ನು ಮ್ಯಾಚ್ ಮಾಡ್ತಿಲ್ಲ, ಆ ಲೆವೆಲ್ಗೆ ಇವರು ಸ್ಟ್ರಾಂಗ್ ಆಗ್ತಿಲ್ಲ. ಅಲ್ಲದೆ ಈ ಪ್ರಯತ್ನಗಳು ಇಡೀ ಗಾಜಾದಲ್ಲಿ ನಡೀತಾ ಇಲ್ಲ, ಅಲ್ಲಲ್ಲಿ ಒಂದೊಂದು ಜಾಗದಲ್ಲಿ ಲಿಮಿಟೆಡ್ ಆಗಿ ನಡೀತಾ ಇದ್ದಾವೆ. ಹಾಗೆ ಪಾಪ್ಯುಲರ್ ಫೋರ್ಸಸ್ ಬಳಿ 1,000ಕ್ಕಿಂತ ಕೆಳಗೆ ಚಿಕ್ಕ ಸಂಖ್ಯೆಯ ಮೆಂಬರ್ಸ್ ಇದ್ದಾರೆ. ಸೊ ಹಮಸ್ಗೆ ಹೋಲಿಸಿದರೆ ತುಂಬ ಸಣ್ಣ ಗುಂಪು. ಆದರೆ ಹಮಸ್ಗಳು ಇವತ್ತಿಗೂ ಗಟ್ಟಿಯಾದ ನೆಟ್ವರ್ಕ್ ಹೊಂದಿದ್ದಾರೆ, ಸಂಘಟನೆಯನ್ನು ಹೊಂದಿದ್ದಾರೆ. 2007ನೇ ಇಸವಿನಿಂದ ಹಮಸ್ ಅಧಿಕಾರದಲ್ಲಿದೆ. ಸೊ ಬೆಳೆದು ಬಿಡ್ತಾರೆ ಅವರು. ಎಷ್ಟೇ ನಾಶ ಮಾಡಿದ್ರು ಮತ್ತೆ ಚಿಗುರ್ತಾರೆ. ಗಾಜಾದಲ್ಲಿ ಅರ್ಧಕ್ಕರ್ಧ ಜನಸಂಖ್ಯೆ ಯುವ ಜನರು, ಅಂದರೆ 18 ವರ್ಷದ ಒಳಗಿನವರಿದ್ದಾರೆ. ಅವರೆಲ್ಲ ಹಮಸ್ ಆಡಳಿತದ ಅಡಿಯಲ್ಲೇ ಹುಟ್ಟಿ ಬೆಳೆದು ಬಂದವರು. ಜೊತೆಗೆ ಇಸ್ರೇಲ್ ಹಮಾಸ್ ಯುದ್ಧದಿಂದ ಗಾಜಾದಲ್ಲಿ ಅನೇಕರು ತಮ್ಮ ಫ್ಯಾಮಿಲಿ ಮತ್ತು ಒಡನಾಡಿಗಳನ್ನೇ ಕಳ್ಕೊಂಡಿದ್ದಾರೆ. ಇದರಿಂದ ಗಾಜಾ ಜನರ ಮನಸ್ಸಲ್ಲಿ ಇಸ್ರೇಲ್ ಬಗ್ಗೆ ಕೆಟ್ಟ ಒಪಿನಿಯನ್ ಇದೆ. ಇಸ್ರೇಲ್ ಮೇಲಿನ ಕೋಪ ಅವರ ಮನಸ್ಸಲ್ಲಿ ಇನ್ನೂ ಹಾಗೆ ಇದೆ. ಹೀಗಿರುವಾಗ ಯಾಸರ್ನಂತ ಹೊಸ ಗುಂಪು ಇಸ್ರೇಲ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ, ಮಾನವೀಯ ನೆರವುಗಳು ಜನರಿಗೆ ಹೋಗೋ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಗಾಜಾ ಜನ ಕೇಳ್ತಾರ? ಈ ಸಂಘಟನೆ ಹಮಸ್ ಅನ್ನ ರಿಪ್ಲೇಸ್ ಮಾಡುತ್ತಾ ಅನ್ನೋ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಇಸ್ರೇಲ್ನ ಈ ಹೊಸ ಸ್ಟ್ರಾಟಜಿ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.